ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿ ನಗರದಲ್ಲೀಗ ಹಬ್ಬದ ವಾತಾವರಣ. ಸಾಲು ಸಾಲು ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ. ಹೌದು, ಇದೇ ಆಗಸ್ಟ್ 22ರಂದು ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್ ಹಾಗೂ ರಾಜ್ಯದ ವಿವಿಧ ಸಚಿವರು ಚಿಂತಾಮಣಿಗೆ ಆಗಮಿಸಲಿದ್ದಾರೆ. ಶಾಸಕ ಎಂಸಿ. ಸುಧಾಕರ್ ಅವರು ನೀಡಿರುವ ಮಾಹಿತಿಯಂತೆ ಬೃಹತ್ ವೆಚ್ಚದ ಹಲವು ಯೋಜನೆಗಳಿಗೆ ಅಧಿಕೃತ ಚಾಲನೆ ಸಿಗಲಿದೆ. ಪ್ರಮುಖವಾಗಿ ಬರೋಬ್ಬರಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಭವ್ಯ ಅಂಬೇಡ್ಕರ್ ಭವನ ಹಾಗೂ ಅಂಬೇಡ್ಕರ್ ಅನುಭವ ಕೇಂದ್ರ ಉದ್ಘಾಟನೆಗೊಳ್ಳಲಿದೆ. ಇದರ ಜೊತೆಗೆ 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಮತ್ತು 1.75 ಕೋಟಿ ರೂಪಾಯಿ ವೆಚ್ಚದ ಆಜಾದ್ ಚೌಕ್ ವೃತ್ತದ ಅಭಿವೃದ್ಧಿ ಕಾಮಗಾರಿಗಳು ಸಾರ್ವಜನಿಕ ಸೇವೆಗೆ ಸಮರ್ಪಣೆಯಾಗಲಿವೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ 5,000ಕ್ಕೂ ಹೆಚ್ಚು ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆಯಿದ್ದು, ಜಿಲ್ಲಾಧಿಕಾರಿ ಜಿ. ಪ್ರಭು ಅವರ ನೇತೃತ್ವದಲ್ಲಿ ವ್ಯಾಪಕ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಚಿಂತಾಮಣಿಯ ಕ್ಷಣಕ್ಷಣದ ಲೈವ್ ಅಪ್ಡೇಟ್ಸ್ಗಾಗಿ ವೀಕ್ಷಿಸುತ್ತಿರಿ ಅಂಬಾನಿ ನ್ಯೂಸ್ ಟಿವಿ. ಸುನಿಲ್ ಫೋನ್ ಮಾಡಿ ಹೋಗ್ಬೇಕು. ವಾಕ್ ಮಾಡ್ತೀವಿ ಹಂಗೆ ಹೋಗ್ಬಿಡಿ ಅಲ್ಲಿ ನಮಗೆ ಈಗ ಈ ಗ್ರೂಪಿಂದಲೇ ಎಲ್ಲ ಗ್ರ್ಯಾಂಡಿಯರ್ ಬಟನ್ ಒಂದು 2 ಟೀಪಾಯ್ ಮತ್ತೆ ಬಟನ್ ಕವರ್ ಇದೆಲ್ಲ ಇಲ್ಲಿ ಪ್ರಾರ್ಥನೆ ಅಲ್ಲ ವಾಕ್ ಮಾಡ್ತೀವಿ ಹಂಗೆ ಹೋಗ್ಬಿಡಿ ಅಲ್ಲಿ ನಮಗೆ ಈಗ ಈ ಗ್ರೂಪಿಂದಲೇ